ವಿಶ್ವ ಕನ್ನಡ ಸಮ್ಮೇಳನಗಳೆಲ್ಲ ಭಾಗವಹಿಸಿದ್ರ ನೀವು? ಹೌದು, ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ನಮಗೆ ಅನುಭವ. ಜಿಲ್ಲಾಧಿಕಾರಿಗಳು ನನಗೆ ನಿಯೋಜನೆ ಮಾಡಿದ್ರು. ಆ ಸಮಯದಲ್ಲಿ ವಿಶ್ವ ಕನ್ನಡ ಎಲ್ಲ ಒಂದು ನನಗೇನು ಒಪ್ಪಿಸಿದ್ರಂದ್ರೆ ಒಳ್ಳೆ ಸಾಹಿತಿಗಳ ಅವರೆಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಪ್ರತಿಯೊಂದು ಎಲ್ಲ ಸಂಘಟನೆಯಲ್ಲಿ ಏನು ಜವಾಬ್ದಾರಿವಂತ ಕೆಲಸವನ್ನು ಕೊಟ್ಟಿದ್ದಾರೆ ನನಗಲ್ಲಿ. ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಪ್ರತಿಯೊಂದು ಅಲ್ಲಿ ಏನು ನಡೀತಿದೆ ಅದನ್ನೆಲ್ಲ ನನಗೊಂದು ಲಿಸ್ಟ್ ಮಾಡಿಕೊಂಡು ಯಾರ್ಯಾರು ಎಲ್ಲೆಲ್ಲಿ ಮಾಡ್ಕೋಬೇಕು, ಯಾರ್ಯಾರು ಯಾರ್ಯಾರು ಅಧಿಕಾರಿಗಳನ್ನ ಎಲ್ಲೆಲ್ಲಿ ನೇಮಿಸಬೇಕು, ಬೆಂಗಳೂರಿನಿಂದ ಬಂಥ ಅಧಿಕಾರಿಗಳನ್ನು ಎಲ್ಲೆಲ್ಲಿ ಅವ್ರು ಇರಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದು ಮೇಡಮ್. ಆ ರೀತಿ ನಾನು ಬಹಳ ಅಚ್ಚುಕಟ್ಟಾಗಿ ಅಧಿಕಾರಿಗಳ ಹೇಳಿಕೆ ಪ್ರಕಾರ ನನಗೊಂದು ಮಾಹಿತಿಯನ್ನು ನನಗೆ ಲಿಸ್ಟ್ ಕೊಟ್ಟಿದ್ದರು. ಅದರ ಪ್ರಕಾರ ನಾನು ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಬಹಳ ಅದ್ದೂರಿಯಾದಂಥ ಅದು ದೊಡ್ಡ ಕನ್ನಡ ವಿಶ್ವ ಕನ್ನಡ ಸಮ್ಮೇಳನ ಬಹಳ ಚೆನ್ನಾಗಿ ಅದು ಆ ಕಾರ್ಯಕ್ರಮ ಆಯಿತು. ಅದು ಹಿಂದೂ ಆಗಿರಕ್ಕೆಲ್ಲ ಮುಂದೂ ಆಗಿರಲ್ಲ ಅಂತ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಜರುಗಿತು. ಅದರಲ್ಲಿ ನನ್ನ ಸಣ್ಣ ಅಳಿಲು ಸೇವೆಯನ್ನು ಭಾಳ ಚೆನ್ನಾಗಿ ನಾನು ಮಾಡೀನಿ ಅಂತ ತಿಳ್ಕೊಂಡು ನನಗೆ ಭಾಳ ಹೆಮ್ಮೆಯಿಂದ ನಾನು ಇಲ್ಲಿ ಹೇಳಕ್ಕೆ ನನಗೆ ಅನಿಸ್ತದೆ ಮೇಡಮ್. ನಿಮಗೆ ಕಾಯಕ ಕಣ್ಮಣಿ ಅಂತ ಕೂಡ ಒಂದು ಹೆಸರು ಬಂತ, ಪ್ರಶಸ್ತಿ ಏನದು? ಅದು ಕಾಯಕ ಕಣ್ಮಣಿ ಪ್ರಶಸ್ತಿ ಬಂದದ್ದು. ಯಾವ ಒಂದು ವಿಚಾರ? ನನಗೆ ಫಸ್ಟ್ ನಾನು ಒಂದು 15 ವರ್ಷ ನೌಕರಿ ಮಾಡಿದ ನಂತರ ನಾನು ವತನಿಗೆ ಬಂದಾಗ ಒಂದು ರೂಪದಿ ಸಂಸ್ಥೆಯವರು ಒಳ್ಳೆ ನೀನು ನೌಕರ ತಿಳ್ಕೊಂಡು ಪ್ರಶಸ್ತಿ ಕೊಟ್ಟರು. ನಂತರ ಕೊಟ್ಟ ನನಗೆ ನಾನೇನು ಕೆಲಸ ಮಾಡಿ ಅಂತ ಹೇಳಿದ್ರು. ಅವರು ನನಗೆ ಗುರ್ತಿಲ್ಲದೆ ಕರ್ಕೊಂಡೋಗಿ ನನಗೆ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಆ ರೂಪದಿ ಸಂಸ್ಥೆಯವರು ಒಂದು ನನಗೆ ಸನ್ಮಾನವನ್ನು ಮಾಡಿ ಒಳ್ಳೆಯ ನೌಕರ ಅಂತ ಸನ್ಮಾನ ಮಾಡಿದರು. ಈ ಸನ್ಮಾನ ನನಗೆ ಅದರದ್ದೇನು ನಾನಷ್ಟು ನನಗೆ ಅನ್ನಿಸ್ಲಿಲ್ಲ, ಏಕೆಂದರೆ ನನಗೆ ಅದರದಷ್ಟೇನು ಅನ್ನಿಸ್ಲಿಲ್ಲ. ಆದರೂ ಈ ಸನ್ಮಾನ ಪಡೆದ ನಂತರ ಇದು ನನಗೆ ಹೆಚ್ಚಿಗೆ ಜವಾಬ್ದಾರಿಯನ್ನು ನನಗೆ ನೀಡಿತದು. ಏಕೆಂದರೆ ಸನ್ಮಾನ ಪಡ್ಕೊಂಡಗಳೇ ನಾವು ಆ ರೀತಿ ಇರಬೇಕಲ್ಲ ಅಂತ ತಿಳ್ಕೊಂಡು ಮತ್ತಷ್ಟು ನನಗೆ ಪ್ರೇರಣೆಯನ್ನು ನೀಡಿತದು. ಹೀಗಾಗಿ ನನಗೂ ಒಂದು ನಮಗೆ ಎಚ್ ಸಿ ಮಾದೇವಪ್ಪರು ಆರೋಗ್ಯ ನಮಗೆ ಮಿನಿಸ್ಟರು ಅವಾಗ ನನಗೆ ಬೆಳಗಾವಿ ಜಿಲ್ಲೆಯಿಂದ ನನಗೆ ಒಳ್ಳೆಯ ನೌಕರ ಅಂತ ಪ್ರಶಸ್ತಿ ಕೊಡ್ತರು. ಹೀಗೆ ನಾನು ಮತ್ತಷ್ಟು ಕೆಲಸ ಮಾಡೋದ್ರಿಂದ ನನಗೆ ಮುಂದೆ ಮೆಡಿಕಲ್ ಕಾಲೇಜ್ನಲ್ಲಿ ನಾನು ಸೇವೆ ಮಾಡಕತ್ತಿದ್ದೆ. ಹೊಸದಾಗಿ ಬೆಳಗಾವದಲ್ಲಿ ಬಿಮ್ಸ್ ಕಾಲೇಜ್ ಸ್ಟಾರ್ಟ್ ಆಯಿತು. ಆವಾಗ ಆಚಾರ್ಯ ಸಾಹೇಬರು ಸರಕ ಇಲ್ಲಿ ಯಾರು ಒಳ್ಳೆಯ ಕೆಲಸ ಮಾಡ್ಯಾಡ್ತಾರೆ ನಾನು ಗುರ್ತೇ ಇದ್ದಿಲ್ಲ, ಅವರೇ ಕರೆಸಿ ನನಗೆ ಸನ್ಮಾನವನ್ನು ಮಾಡಿದರು. ಒಳ್ಳೆಯ ನೌಕರರಾಗಿರೋಕ್ಕೋಗಿ ನಿಮಗೆ ಆ ಒಂದು ಪ್ರಶಸ್ತಿ ಸಿಕ್ತು ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಕುಟುಂಬದವರ ಒಂದು ಪರಿಚಯ ಸರ್? ನನ್ನ ಕುಟುಂಬದವರು ಶ್ರೀಮತಿ, ನನ್ನ ಪತಿ, ನನ್ನ ಹೆಂಡತಿಯವರು ಹೈಸ್ಕೂಲ್ ಶಿಕ್ಷಕರಿದ್ದಾರೆ. ಅವರು ಒಳ್ಳೆಯ ನನಗೆ ಬರವಣಿಗೆಯಲ್ಲಿ ಮತ್ತು ನನಗೆ ಸಾಹಿತ್ಯದ ಒಲವು ಮೂಡಿಸಲಿಕ್ಕೆ ಅವರು ಒಳ್ಳೆಯ ಒಬ್ಬ ಕವಿತೆಗೆ ಸಾಹಿತಿಗಳು ಸಹ ಇದ್ದರೂ ಸರಕ ಅವ್ರು ಹೆಚ್ಚು ಯಾವುದಲ್ಲಿ ಭಾಗವಹಿಸೋದಿಲ್ಲ. ಹೆಚ್ಚು ನಾನು ಬರ್ಕೊಂಡು ಹೋಗಿರ್ತಾನೆ ಅದನ್ನು ತಿರ್ತಾರೆ ಮತ್ತು ಈ ರೀತಿ ನೀವು ಮಾತಾಡಬೇಕಂತ ಹೇಳ್ತಾರೆ ಅವರು. ಆದರೆ ಅವರು ಅದೇ ರೀತಿ ನನ್ನ ಒಬ್ಬ ಮಗ ಅವನು ಬಿ ಎಚ್ ಎಮ್ ಮುಗಿಸಿ ಇಲ್ಲೇ ಬೆಂಗಳೂರಲ್ಲಿ ಪಾಸಿಟಿವ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಟಿ ವಿ ಒಳಗೆ ನೇರವಾದ ಸಂದರ್ಶನಗಳನ್ನ ಪ್ರತಿ ವಾರ ನೀಡ್ತಾ ಬಂದಾಗ ಅವನು ಅವರ ನನಗಿಂತೂ ನನ್ನ ಮಗ ಈಗಾಗಲೇ ಧಾರಾವಾಹಿಗಳಲ್ಲಿ ಟಿ ವಿಗಳಲ್ಲಿ ಅನೇಕ ಕಾರ್ಯಕ್ರಮಗಳು ನೀಡಿದ್ದಾನೆ. ಅವರ ನನಗೆ ಸುಖಿ ಜೀವನ ಅಂದರೆ ನಾನು ಸರ್ಕಾರದ ಯೋಜನೆಗಳ ಪ್ರತಿಫಲನ ಮಾಡೋಕೆ ಒಂದೇ ಮಗು ಇದೆ. ಅವನು ಒಳ್ಳೆಯ ಡಾಕ್ಟರ್ ಆಗಿ ಸೇವೆ ಮಾಡ್ತಾನೆ. ನಮ್ಮ ಕುಟುಂಬ ಒಳ್ಳೆಯ ರೀತಿಯಿಂದ ಜೀವನ ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಳು ಮಹಿಳೆ ಇದ್ದಾಳೆ ಅಂತ ಹೇಳುವಂತ ಮಾತು ನೀವು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಿ. ಇನ್ನು ಬಿಡುವಿನ ವೇಳೆಯಲ್ಲಿ ನೀವು ಏನ್ ಮಾಡ್ಬೇಕು ಅಂತಿದ್ದೀರಿ, ಏನ್ ಮಾಡ್ತೀರಿ? ಬಿಡುವಿನ ವೇಳೆಯಲ್ಲಿ ಸಿಕ್ಕತ್ತಾ? ಬಿಡುವು ನನಗೆ ಸಾಯಂಕಾಲ 6 ಗಂಟೆ ನಂತರ ಅನೇಕ ನನ್ನ ಸಾಹಿತ್ಯದ ಬಳಗದವರು ಕೊಡ್ತಾರೆ. ಈಗ ಅದಕ್ಕೆ ನಾನು ಅನೇಕ ಸಂಘ ಸಂಸ್ಥೆಗಳಲ್ಲಿ ಇರುವುದರಿಂದ, ಸಾಹಿತ್ಯಿಕ ಸಾಂಸ್ಕೃತಿಕ ಸಂಘದ ನಿರ್ದೇಶನಾಕ ಇರುವುದರಿಂದ ಮತ್ತು ಈಗಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಆಗಿರುವುದರಿಂದ ಮತ್ತು ಶರಣ ವಿಚಾರ ವಾಹಿನಿಯ ಸಂಘಟಕರಾಗಿರುವುದರಿಂದ ನನಗೆ ಡೈಲಿ ನನಗೆ ಬಿಡುವು ಇರುವುದಿಲ್ಲ. ಹೀಗಾಗಿ ಅವು ಎಲ್ಲವುಗಳನ್ನು ನಾನು ಮಾಡಲೇಬೇಕಾಗುತ್ತದೆ. ನನ್ನ ನೌಕರಿ ಬಿಟ್ಟ ನಂತರ 6 ಗಂಟೆ ನಂತರ ಪ್ರತಿಯೊಂದು ಈಗೇನು ನಾವು ವಚನಗಳನ್ನು ಹೇಳೋದು ಮತ್ತು ಸತ್ಸಂಗಗಳು ನಡೆಸೋದು, ಹೀಗಾಗಿ ಜನರಿಗೆ ನಾವು ಮೂಡಿಸಬೇಕು. ಈ ಜೀವನ ನಮ್ಮದು ನಮ್ಮ ಪರಿಪೂರ್ಣವಾದಂಥ ಎಲ್ಲರಿಗೂ ಸಹಾಯ ಮಾಡಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ನಾನು ಈಗ ಕೆಲಸವನ್ನು ಮಾಡ್ತಾ ಇದ್ದೀನಿ. ಈ ಎಲ್ಲ ಸೇವೆಗಳಲ್ಲಿ ಸಾಹಿತ್ಯಿಕ, ಸಾಮಾಜಿಕ ಇದರಲ್ಲಿ ನಿಮ್ಗೆ ಹೆಚ್ಚಿನ ತೃಪ್ತಿ ಕೊಟ್ಟಂಥ ಒಂದು ಸೇವೆ ಯಾವುದು? ಅಥವಾ ನಿಮ್ಮ ಪರ್ಸನಲ್ ಕೆಲಸ ಈಗ ಆರೋಗ್ಯ ಅಧಿಕಾರಿಯಾಗಿ ನೀವು ಮಾಡ್ತಾ ಇದ್ದೀರಿ? ನನಗೆ ತೃಪ್ತಿ ಅಂತ ನಾನು ಸಹಾಯಕ ಆಡಳಿತ ಅಧಿಕಾರಿ ಆದ ನಂತರ ಆರೋಗ್ಯ ಇಲಾಖೆಯಲ್ಲಿ ಬಹಳ ನನಗೆ ತೃಪ್ತಿಯನ್ನು ನೀಡ್ತೀನಿ ಮೇಡಮ್. ಅದಕ್ಕೆ ಯಾಕಂದರೆ ಪ್ರತಿಯೊಂದು ನನಗೆ ಈಗ ರೋಗಿಗಳಿಗೆ ಅಲ್ಲಿ ನನಗೊಂದು ಜವಾಬ್ದಾರಿ ಇರುವುದರಿಂದ ಅದರಲ್ಲಿ ಬಹಳ ತೃಪ್ತಿ ನೀಡಿತು. ಅದರ ನಂತರ ನನಗೆ ಒಂದು ಆಧ್ಯಾತ್ಮಿಕದ ಒಲವು, ಏಕೆಂದರೆ ನಾನು ಒಂದು ವಚನವನ್ನು ಬಿಡಿಸ್ಕೊಂಡು ನೀವು ಬರಬೇಕು ಅಂತಂದಾಗ ಅದು ಅನೇಕ ಪುಸ್ತಕಗಳನ್ನ ಓದೋದ್ರಿಂದ
ರಾತ್ರಿ ನಾನು ಸಾಕಷ್ಟು 10:30, 11, 12 ಗಂಟೆ ತನಕ ಓದ್ತಾ ಇದ್ದೇನೆ. ಈ ತೃಪ್ತಿ ನನಗೆ ಭಾಳ ಸಂತೋಷವನ್ನು ತಂದಿದೆ ಮೇಡಮ್. ಇನ್ನು ವಿವಿಧ ಸಂಸ್ಥೆಗಳಲ್ಲಿ, ವಿಚಾರ ವೇದಿಕೆಗಳಲ್ಲಿ ಸಂಘಟಕರಾಗಿ ಹಾಗೂ ಸಂಚಾಲಕರಾಗಿ ನೀವು ಕೆಲಸ ಮಾಡಿದ್ದೀರಿ. ಹಾಗೆ ನೌಕರರ ಪರವಾಗಿ ಧ್ವನಿ ಎತ್ತಿ ಅದನ್ನು ಹಿರಿಯ ಅಧಿಕಾರಿಗಳಿಗೂ ಕೂಡ ತಲುಪಿಸಿದ್ದೀರಿ. ಅಲ್ಲಿ ನಿಮ್ಮ ಕಾರ್ಯವೈಖರಿ ಏನಾಗಿತ್ತು ಸಂಘಟಕರಾಗಿ? ನಾನು ನೌಕರ ಸಂಘದ ಕಾರ್ಯದರ್ಶಿ ಆದ ನಂತರ ಅನೇಕ ಸಮಸ್ಯೆಗಳು ನಾವು ಬಗೆಹರಿಸಿದ್ದೇವೆ ಮೇಡಮ್. ಅನೇಕ ಸರ್ಕಾರಿ ನೌಕರರ ಮತ್ತು ಅಧಿಕಾರಿಗಳ ಸ್ವಲ್ಪ ಏನು ಪ್ರಾಬ್ಲಮ್ ಆದಾಗ ನಾವು ಸ್ವತಃ ಹೋಗಿ ಅದು ಇಲ್ಲ ಅವ್ನು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂಥೇಳಿ ಏನೇನೋ ನಡೆದಾಗ ನಾವೆಲ್ಲ ಸಂಘಟಕರು ಕೂಡಿ ಅಲ್ಲಿ ಹೋಗಿ ಅಧಿಕಾರಿಗಳಿಗೆ ತಿಳಿಸಿ ಹೇಳಿ, ಮತ್ತು ನೀನು ಹಾಗೆ ಮಾಡಬೇಕು, ಕೆಲಸ ಮಾಡಬೇಕು ಅಂತ ತಿಳ್ಕೊಂಡು ತಿಳಿಯಾಗಿ ಮತ್ತು ಅವರನ್ನು ಅವರ ಮನಸ್ಸಲ್ಲಿರುವಂಥ ಅವನ ಗೊಂದಲಗಳನ್ನು ಬಗೆಹರಿಸಿ ಬಂದಿದ್ದೆವು. ಅದರಂತೆ ಎಷ್ಟೋ ಸ್ಕೂಲ್ಗಳಲ್ಲಿ ಅನೇಕ ಪ್ರಾಬ್ಲಮ್ಗಳು ಇರ್ತಾವೆ. ಸಿಕ್ಕರೆ ಸರಿಯಾಗಿ ಸಾಲಿ ಕಲಿಸಲು ಅನ್ನುವಂಥ ಒಂದು ವಿಚಾರಗಳಿರ್ತಾವೆ. ಅಲ್ಲಿ ಹೋಗಿ ಅವರ ಊರಿನ ಅವರ ಜೊತೆ ಬಗೆಹರಿಸಿ ನಾವು ತಹಶೀಲ್ದಾರು, BO ಅನೇಕ ಇಂಥ ಘಟನೆಗಳಲ್ಲಿ ಭಾಗಿಯಾಗಿ ಏನೋ ಕನ್ನಡದ ಬಗ್ಗೆ ಇರ್ತಾವೆ, ಸ್ಕೂಲ್ಗಳಿಗೆ ತೊಂದರೆಗಳಿರ್ತಾವೆ, ಮಕ್ಕಳನ್ನ ಸರಿಯಾಗಿ ಕಲಿಸಲು ಅಂತ ಒಂದಿರುತ್ತೆ, ಸರಿಯಾಗಿ ನಮಗೆ ಅಲ್ಲಿ ಪಾಲಕರದೊಂದು ಏನೇನಾರ ಇದು ಮಾಡ್ತಿರ್ತಾರೆ. ಅವೆಲ್ಲಗಳನ್ನು ಹೋಗಿ ನಾವೇ ನೌಕರ ಸಂಘದಿಂದ ಅನೇಕ ಬಗೆಹರಿಸಿದ್ದೇವೆ ಮತ್ತು ಅಧಿಕಾರಿಗಳಿಗೆ ನಾವು ಹೇಳಿಸಿದ್ದೇವೆ. ಹೀಗಾಗಿ ನಮ್ಮ ಅಥಣಿ ತಾಲೂಕಲ್ಲಿ ಒಳ್ಳೆಯ ಸಂಘಟನೆ ಇರುವುದರಿಂದ ಅಲ್ಲಿ ನಾವು ಯಾವ ನೌಕರರಿಗೆ ತೊಂದರೆ ಆಗದಂತೆ ನಾವು ಅಲ್ಲಿ ನಮ್ಮ ಸಂಘ ಕೆಲಸ ಮಾಡ್ತಾ ಇದ್ದೇವೆ. ಈ ಸಂಘಕ್ಕೆಲ್ಲ ಆರ್ಥಿಕ ಬೆಂಬಲ ಎಲ್ಲಿಂದ ಹೋಗ್ತಾ ಇತ್ತು ನಿಮಗೆ? ನಮ್ಮ ನೌಕರ ಸಂಘಕ್ಕೆ ಆರ್ಥಿಕ ಬಲ ನಾವು ವರ್ಷ ಈಗ 20 ರೂಪಾಯಿ ಕೂಡಿಸುವಂಥ ಒಂದು ನೌಕರ ಸಂಘದ ಮೆಂಬರ್ಶಿಪ್ ಇದೆ. ಅದರಲ್ಲಿ ಅವರು ಬೆಂಗಳೂರಿಗೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಇದಕ್ಕೆ ಕಳಿಸಿದ ನಂತರ, ಕೇಂದ್ರ ಸಂಘಕ್ಕೆ ಕಳಿಸಿದ ನಂತರ ಅವರು ಅರ್ಧ ಭಾಗವನ್ನು ನಮ್ಗೆ ಕೊಡ್ತಾರೆ. ಮತ್ತು ಅನೇಕ ನಾವು ಈಗ ಬ್ಯಾಂಕ್ ಮಾಡೋದ್ರಿಂದ ನಮಗೇನು ತೊಂದರೆ ಇಲ್ಲ. ಅದರಲ್ಲಿ ನಾವು ಬ್ಯಾಂಕಿನ ಒಂದು ಇಂಟ್ರೆಸ್ಟ್ ಬಂದಂಥ ದುಡ್ಡನ್ನು ನಾವು ಅನೇಕ ಮಾಡ್ತೀವಿ. ಮತ್ತು ನೌಕರವಾಣಿ ಪತ್ರಿಕೆಯನ್ನು ನಾವು ಮಾಡೋದ್ರಿಂದ ಪ್ರತಿ ಜಿಲ್ಲೆಯಿಂದ 1,000 ರೂಪಾಯಿ ಅವರು ನಮಗೆ ಕೊಟ್ಟಿದ್ದಾರೆ. ಹೀಗಾಗಿ ಅನೇಕ ನಮಗೆ ಸಹಾಯಗಳನ್ನು ನೀಡಾರೆ. ಅತಿ ಗ್ರಾಮ ಪಂಚಾಯತಿಗಳು ಅವರು ನಮಗೆ ಸಹಾಯ ಮಾಡ್ತಾರೆ ಅನೇಕ. ಹೀಗಾಗಿ ನಾವು ಆರ್ಥಿಕ ಸೌಲಭ್ಯ ನೌಕರ ಸಂಘಕ್ಕೆ ಸಾಕಷ್ಟು ನಮ್ಗೆ ಇದೆ ಮೇಡಮ್. ಇನ್ನು ಕವನ ಸಂಕಲನ ನಿಮ್ಮದು ಕಾವ್ಯಧಾರೆ, ಅದರಿಂದ ಇನ್ನೊಂದು ಕವನವನ್ನು ವಾಚಿಸ್ಬೋದಲ್ವ? ಇದು ಈ ಕವನ ಸಂಕಲನ ಕಾವ್ಯಧಾರೆ, ಇದು ಕಾವ್ಯ ಮತ್ತು ಕುಂಚ ಅನ್ನುವಂಥ ಒಂದು ಇದರಲ್ಲಿ ಇದು ಆಯಿತು. ಭಾಳ ಚೆನ್ನಾಗಿ ಇದು ಕುಂಚ ಮತ್ತು ಕಾವ್ಯ ಈ ಒಂದು ಕವಿಗೋಷ್ಠಿಯಲ್ಲಿ ಇದನ್ನು ಮಾಡಿದರು. ಭಾಳ ಚೆನ್ನಾಗಿ ಇದು ಕಾವ್ಯಧಾರೆ ಆಯಿತು. ಇದು ಸಂಗೀತದೊಂದಿಗೆ ಬಿಜಾಪುರದ ಒಳ್ಳೆಯ ಸಂಗೀತಗಾರ ಇದನ್ನು ಚೆನ್ನಾಗಿ ಹಾಡುವ ಮೂಲಕ ಕುಂಚವನ್ನು ಬಿಡಿಸಿದರು. ಇದು ಈ ಕವನದ ಶೀರ್ಷಿಕೆ ಕಾವ್ಯಧಾರೆ. ಕಾವ್ಯ ಮೂಡಿಸಿ ಅಂತರಂಗದ ಒಲುಮೆಯ ಭಾವಗಳ ವೀಣೆ ಮೀಟಿ ಹೃದಯ ಗೀತೆ ಹಾಡಿದವಳು. ಹುಣ್ಣಿಮೆ ಚಂದ್ರನ ಕಂಡು ಸಾಗರ ಉಕ್ಕಿ ಹರಿಯುವಂತೆ ಮಗ್ಗೆಯೊಡೆದು ಹೂವಾಗಿ ಅರಳಿ ಬಂದವಳು. ಹೃದಯಾಂತರಾಳದಲ್ಲಿ ನವಿರು ಭಾವನೆಗಳನ್ನು ಉಕ್ಕಿಸುತ್ತಲೇ ಪ್ರೀತಿಯ ದಾರೆ ಎರೆದವಳು. ನಿತ್ಯವೂ ಹೊಸ ಹೊಸ ಕನಸು ಸೃಷ್ಟಿಸುತ್ತಿದ್ದ ಕಾವ್ಯಕ್ಕೆ ಪ್ರೀತಿಯ ಸವಿಯನ್ನು ಬದುಕಿನ ಆಶಾಕಿರಣವಾಗಿ ಹರಿಸಿದವಳು. ಮುಖ ತಾವರೆಯಂತೆ ಅರಳಿರುವ ತುಟಿಯಲ್ಲಿ ಕಿರುನಗೆ, ಕಣ್ಣುಗಳ ಚುಕ್ಕಿಯಂತೆ ಹೊಳಪು ಹಕ್ಕಿಯ ರೆಕ್ಕೆ ಬಿಚ್ಚಿದವಳು. ಒಲುಮೆಯ ಕಾವ್ಯಕ್ಕೆ ಸರಳ ಮುಗ್ಧ ಸುಸಂಸ್ಕೃತೆ ಹೊಂಗನಸುಗಳಿಗೆ ರೆಕ್ಕೆ ಮೂಡಿ ಕನಸುಗಳಿಗೆ ನನಸಾದವಳು. ಅವಳು ಎಲ್ಲಿದ್ದಾಳು, ಅವಳು ಹೇಗಿದ್ದಾಳು, ಸವಿಯಾಗಿ ಸಾವಿರ ನೆನಪಾದವಳು. ಕಾವ್ಯಕ್ಕೆ ಹುಟ್ಟು ಹಾಕಿ ದೂರಾಗಿ ಹೋದವಳು. ಕಾವ್ಯಕ್ಕೆ ಹುಟ್ಟು ಹಾಕಿ ದೂರಾಗಿ ಹೋದವಳು. ನೀವು ಈ ಕಾವ್ಯ ಮತ್ತು ಕುಂಚ ಅಂತ ಈಗಷ್ಟೇ ಹೇಳಿದ್ರಿ ನೀವು. ಅದು ನಿಮ್ಮ ಚಿತ್ರಕಲೆಯಲ್ಲಿ ನಿಮ್ಗೆ ಆಸಕ್ತಿ ಇತ್ತಾ? ಅದಕ್ಕೆ ಆ ಪದ ಶೀರ್ಷಿಕೆ ಕೊಟ್ರೆ? ನಾನು ಇದನ್ನು ಒಂದು ಸಂಗೀತದಲ್ಲಿ ಕೂಡಬೇಕು ಅನ್ನೋದು ಇಟ್ಕೊಂಡು ಈ ಕಾವ್ಯಧಾರೆ ಕವನವನ್ನು ಬರೆದೆ ಮೇಡಮ್. ಚಿತ್ರಕಲೆಯಲ್ಲಿ ನಿಮ್ಗೆ ಆಸಕ್ತಿ ಇತ್ತಾ? ಪೇಂಟಿಂಗ್ಸ್ ಮಾಡ್ತಾ ಇದ್ರ? ನಾನೇನು ಚಿತ್ರಕಲೆಯಲ್ಲಿ ನಂದೇನು ಆಸಕ್ತಿ ಇದ್ದಿಲ್ಲ. ಆದರೂ ನಾನು ಡ್ರಾಯಿಂಗ್ ಪರೀಕ್ಷೆಯಲ್ಲೇ ಪಾಸ್ ಆಗಿದ್ದೇನೆ SLC ಇದ್ದಾಗ. ಆದರೆ ನಾನು ಚಿತ್ರದಲ್ಲಿ ಅಷ್ಟೇ ನಂದಿರಲಿಲ್ಲ. ಇನ್ನು ಪತ್ರಿಕಾ ಸಂಪಾದಕರಾಗಿ ನಿಮ್ಮ ಅಲ್ಲಿಯ ಒಂದು ಘಟನೆ ಅಥವಾ ಅನುಭವಗಳನ್ನ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀರಾ? ಪತ್ರಿಕಾ ಘಟಕರಾಗಿ ನಾನು ನೌಕರ ಸಂಘದ ಪತ್ರಿಕೆಯನ್ನು ಮಾಡ್ತಾ ಇದ್ದಾಗ ಭಾಳ ಚೆನ್ನಾಗಿ ಪತ್ರಿಕೆ ಮೂಡಿ ಬರ್ತಾ ಇದ್ದೆ ಮೇಡಮ್ರು. ಅನೇಕ ಘಟನೆಗಳು ಪತ್ರಿಕೆಗಳಲ್ಲಿ ಆಗಿವೆ. ನಾನು ಒಂದು ಅನೇಕ ಬರೆದಾಗ ಇದನ್ನು ಕೆಡವಿದವರು ಯಾರು ಹತ್ರ ಒಂದು
ಒಂದು ಲೇಖನ ಬರೆದೆ. ಅದು ಭಾಳ ಅದು ಸ್ವಲ್ಪ ಜನರಿಗೆ ಇದೇನಪ್ಪ ಹಿಂಗ್ಯಾಕೆ ಮಂದಿರಗಳನ್ನು ಕೆಡವರು ಯಾರು ಅಂತ ತಿಳ್ಕೊಂಡು ಒಂದು ಇದನ್ನೊಂದು ಲೇಖನ ಬರೆದೆ. ಜನರು ಇದೇನು ನಮ್ಮ ಅಂತಲೇ ಇದು ಭಾಳ ಇಂಟ್ರೆಸ್ಟಿಂಗ್ ಇತ್ತದು. ಇದು ಕೆಡದೇವರು ಯಾರು ಅಂತಂತ ಅಲ್ಲ, ಅದು ಅದರಲ್ಲಿ ಇರುವಂಥ ವಿಚಾರಗಳನ್ನು ಬರೆದೆ. ಇದು ಒಂದು ಭಾಳ ಮಂದಿ ಫೋನ್ ಹಚ್ಚಿ ಕೇಳಿದ್ರು, ಏನು ರೀ ಕೆಡದವರು ಅಂತಂತೀರಿ, ಅದರ ಏನೂ ಇಲ್ಲ ಅಂತಂತಂದರು. ಅಷ್ಟೊಂದು ಅಲ್ಲಿ ಅದರ ನಾನು ಕೆಡವಿನ ಮನಸ್ಸುಗಳನ್ನು ಕೆಡವಿದವರು ಅನ್ನುವಂಥ ವಿಚಾರ ಇಟ್ಟುಕೊಂಡು ನಾನು ಒಂದು ಲೇಖನವನ್ನು ಬರೆದೆ ಮೇಡಮ್. ಇನ್ನು ಕನ್ನಡಮ್ಮ ಅನ್ನುವಂಥ ಪತ್ರಿಕೆ, ಅದಕ್ಕೂ ನೀವು ಬರೀತಾ ಇದ್ರಾ? ಹಾಂ, ಕನ್ನಡಮ್ಮ ಪತ್ರಿಕೆ ಅನೇಕ ಲೇಖನಗಳನ್ನು ನಾನು ಬರೆದ. ಯಾವ ಪತ್ರಿಕೆ ರೀ ವರದಿಗಾರರಾಗಿ? ನಾನು ವರದಿಗಾರನಾಗಿ ಮಾಡಿಲ್ಲ ಮೇಡಮ್. ಮಾಡಿಲ್ಲ. ನಾನು ಅನೇಕ ಪ್ರಪಂಚ ಪತ್ರಿಕೆಯಲ್ಲಿ ಮೂಢನಂಬಿಕೆಗಳ ಕುರಿತು ಬರೆದೆ. ಅಲ್ಲಿ ಕಂದಾಚಾರಗಳ ಮೂಢನಂಬಿಕೆಗಳು ಬಹಳ ಜನರಲ್ಲಿ ಇನ್ನೂ ಮೂಢನಂಬಿಕೆಗಳಿದಾವೆ ಹಳ್ಳಿ ಒಳಗೆ. ಆ ಮೂಢನಂಬಿಕೆಗಳು ಬಿಡಬೇಕು ಅನ್ನುವಂಥ. ಈಗ ನೋಡು, ಬೆಕ್ಕ ಅಡ್ಡ ಬಂದ್ರೆ ಅದು ಒಂದು ಮತ್ತು ಅದು ನಿಂತು ಹೋಗ್ತಾರೆ. ಅದೇನು ಅಲ್ಲದ ಬೆಕ್ಕ, ಅದು ಅದು ಹೆಂಗತ್ತಂದ್ರೆ ಒಂದು ಸಲ ಯಾರೋ ಮದುವೆ ಗದ್ದಲೊಳಗೆ ಬೆಕ್ಕ ಅದು ಆ ಕಡೆ ಓಡಾಡಕತ್ತಿತ್ತು. ಆ ಬೆಕ್ಕನ್ನು ತೆಗೆದವರು ಮುಚ್ಚಿಟ್ರು. ಅದನ್ನು ಮುಚ್ಚಿಟ್ಟಗಳೇ ಅದು ಏನು ಮಾಡಿಬಿಟ್ಟಿರ್ತಂದ್ರೆ, ಈ ಬೆಕ್ಕ ಅಡ್ಡಾಡಿದರೆ ಅದು ಓಡಾಡಕತ್ತೈತೆ ಮುಚ್ಚಿಟ್ಟಿದ್ರು ಹೊರತ ಅಡ್ಡ ಬಂದರೆ ಇದು ಬೆಕ್ಕ ಅದು ನಮ್ಮ ಇದು ಅಪಶಕನ ಆಗ್ತೈತಿ ಅಂತ ತಿಳ್ಕೊಂಡು ಇದು ಹೀಗೆ ಈ ಮೂಢನಂಬಿಕೆಗಳು ಅಲ್ಲ ಅನ್ನುವಂಥ ಇದನ್ನ ಲೇಖನಗಳನ್ನು ಬಿಡಿಯಾಗಿ ಅದರ ಏನೇನದಾವ ರಾತ್ರಿ ನಾವು ಕನ್ನಡಿ ನೋಡಬಾರ್ದು, ಇವೆಲ್ಲ ಅಪಶಕನಗಳು ತಿಳ್ಕೊಂಡು ಅದಲ್ಲ ಮೂಢನಂಬಿಕೆಗಳು ಅಂತ ತಿಳ್ಕೊಂಡು ಈ ಮೂಢನಂಬಿಕೆಗಳು ಕುರಿತು ಬರೆದಾಗ ಪಾಟೀಲ್ ಪುಟ್ಟಪ್ಪನವರು ಈ ನನ್ನ ಲೇಖನಕ್ಕೆ ಭಾಳ ಫೋನ್ ಹಚ್ಚಿ ಹೇಳಿದ್ರು. ಅವ್ರು ನಾನು ನಂಬರು ಹಾಕಿದ್ದೆ, ಚೆನ್ನಾಗಿ ಬರೆದ ಪಾಟೀಲ್ ಪುಟ್ಟಪ್ಪರ ಪತ್ರಿಕೆಯಲ್ಲಿ, ಇದು ಪ್ರಪಂಚ ಪತ್ರಿಕೆಯಲ್ಲಿ ಮೂಢನಂಬಿಕೆ ಬರೆದೆ. ಅದರಂಥ ಅನೇಕ ನಾನು ಲೇಖನಗಳನ್ನು ಬರೆದಿದ್ದೇನೆ. ಹೀಗಾಗಿ ನನಗೆ ಮತ್ತಷ್ಟು ಬರಲಿಕ್ಕೆ ಪಾಟೀಲ್ ಪುಟ್ಟಪ್ಪನ ಪತ್ರಿಕೆಯಲ್ಲಿ ಬಂದೈತಪ್ಪ ಅಂತಂದ್ರೆ ನಮ್ಮ ಲೇಖನ ಚೆನ್ನಾಗೈತಿ ಅನ್ನೋದು ನನಗೆ ಮನಸ್ಸಿಗೆ ಒಂದು ತೃಪ್ತಿಯನ್ನು ನೀಡಿತು. ಹೀಗೆ ನಾನು ಅನೇಕ ಲೇಖನಗಳನ್ನು ಬರ್ತಿದ್ರಿ. ಇನ್ನು ರನ್ನನ ಜೀವನ ಚರಿತ್ರೆ ಬಗ್ಗೆ ನೀವು ಬರೆದ್ರಿ, ಅಲ್ಲಿ ಒಂದು ನಿಮಗೆ ಯಾವ ಒಂದು ಅಂಶ ನಿಮ್ಗೆ ಇಷ್ಟ ಆಯ್ತು, ಅಥವಾ ನಿಮ್ಮ ಓದುಗರಿಗೆ ನಿಮ್ಮ ಲೇಖನದಲ್ಲಿ ಯಾವುದು ಇಷ್ಟ ಆಯ್ತು, ಯಾವ ವಿಷಯ ಇಷ್ಟ ಆಯ್ತು? ನಾನು ನಂದು ಮುಧೋಳ ತಾಲೂಕು ಗುಲ್ಗಾಲ್ ಜಿಮ್ಗೆ ಅದ ನಂದು ಊರು. ಅಲ್ಲೇ ಮುಧೋಳ ತಾಲೂಕು ಸಮೀಪ ನಂದು 4 ಕಿಲೋಮೀಟರ್ ಸಮೀಪ ನಂದು ಅಲ್ಲೇ ಗುಲ್ಗಾಲ್ ಜಿಮ್ಗಿದೆ. ಹೀಗೆ ನಮ್ಮ ಊರಿನಾಗ ಇರೋದರಿಂದ ರನ್ನನ ಬಗ್ಗೆ ನಾವು ಅದು ಕನ್ನಡ ಸಾಹಿತ್ಯ ಸಮ್ಮೇಳನ ಮುಧೋಳದಲ್ಲೇ ಆಯಿತು. ಆವಾಗ ನಾನು ರನ್ನನ ಕುರಿತು ಒಂದು ಲೇಖನ ಬರೆದೆ. ಅದು ಸಂಯುಕ್ತ ಕರ್ನಾಟಕದಲ್ಲಿ ಪೂರ್ಣ ಪೇಜು ಅದು ಪ್ರಕಟ ಆಯಿತು. ಅದನ್ನು ನೋಡಿದ ನಂತರ ಅದು ಕಟ್ ಮಾಡಿ ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅದನ್ನ ಅಂಟಿಸಿದ್ರು. ನನಗೆ ಗೊತ್ತೇ ಇದ್ದಿಲ್ಲ. ಅದನ್ನು ಹೋಗಿ ನಾನೇ ನೋಡಿನಿಂದ ಲೇಖನದ ಇಲ್ಲೆಲ್ಲ ಇಟ್ಟಾರು ನೋಡಲಿಕ್ಕೆ ಅದನ್ನು ಪ್ರದರ್ಶನ ಮಾಡೋಕೆ ಇಟ್ಟಾರು ಅಂತ ಹೇಳಿದಾಗ ಮಸ್ಟರ್ ತೃಪ್ತಿ ಆಯಿತು. ಅದೇ ನನಗೆ ಗೆಳೆಯರು ಹೇಳಿದರು, ನೀನು ಯಾಕೆ ರನ್ನನ ಬಗ್ಗೆ ಬರೀಬಾರ್ದು. ನಾನು ನಮ್ಮ ತಾಲೂಕಿನಾಗ ಇರೋದರಿಂದ ಮತ್ತು ಅಲ್ಲಿ ನನಗೆ ಪ್ರೇರಣೆ ನೀಡೋದ್ರಿಂದ ನಾನು ರನ್ನನ ಬಗ್ಗೆ ಬರೆದಿದ್ದೇನೆ. ಇನ್ನೂ ಆ ಪುಸ್ತಕ ಪ್ರಕಟಣೆ ಆಗಿಲ್ಲ. ರನ್ನ ಈ ಕನ್ನಡ ನಾಡು ನುಡಿಯನ್ನು ಶ್ರೀಮಂತಗೊಳಿಸಿದಂಥ ಒಬ್ಬ ಕವಿಯವ. ಅವನ ಬಗ್ಗೆ ಎಷ್ಟು ವರ್ಣನೆ ಮಾಡಿರೋದಕ್ಕೆ ನಾವು ಹೇಳ್ತಾನೆ, ರತ್ನ ಪರೀಕ್ಷಕ ನಾಮ ಕೃತಿ ರತ್ನ ಪರೀಕ್ಷಕ ನೆನದು ಪಣಿಪತಿಯ ಪಣ ರತ್ನಮಂ ರನ್ನನ ಕೃತಿ ರತ್ನಮಂ ಪೆಳ್ ಪರೀಕ್ಷಿಪಂಗೆ ಎಂಟೆರ್ದೆಯೇ ಅಂತ ಹೇಳ್ತಾನೆ. ನನ್ನ ಕಾವ್ಯವನ್ನು ನೀವು ಪರೀಕ್ಷೆ ಮಾಡಬೇಕಂತಂದ್ರೆ 8 ಎದೆ ಅಂದರೆ ಹಾವಿನ ಸರ್ಪದಲ್ಲಿರುವಂಥ ರತ್ನವನ್ನು ಹೆಂಗೆ ಪರೀಕ್ಷೆ ಮಾಡೋಕ್ಕಾಗೋದಿಲ್ವೋ ಹಾಗೆ ನನ್ನ ಕಾವ್ಯನ ರತ್ನ ಮಾಡಬೇಕಂತಂದ್ರೆ ನಿಮಗೆ 8 ಎದೆ ಬೇಕು ಅಂಥ ಒಂದು ಕಾವ್ಯ. ಇದೆಲ್ಲ ಶಕ್ತಿ ಎಲ್ಲಿಂದ ಬಂದಿದೆ ಅಂತಂದು ಹೇಳಿದಾಗ ಮುಧೋಳ ತಾಲೂಕದ ಅಂಥ ಒಂದು ಭೂಮಿಯಲ್ಲಿ ಇರಬೇಕು ಅಂತೇಳಿ ನನಗೆ ಅನಿಸ್ತದೆ. ಇನ್ನು ನಿಮ್ಮ ಮುಂದಿನ ಯೋಜನೆ ಏನಾದರೂ ಇದೆಯಾ? ಮುಂದಿನ ಯೋಜನೆ ಇನ್ನೂ 1 ವರ್ಷದಲ್ಲಿ ನಾನು ನಿವೃತ್ತಿಯನ್ನು ಆಗಲಿದ್ದೇನೆ. ನಂತರ ನಾನು ಒಂದು ಕವಿಗೋಷ್ಠಿಗಳನ್ನ ಏರ್ಪಡಿಸಬೇಕು ಮತ್ತು ನನಗೆ ಅನೇಕ ಈ ಗ್ರಾಮೀಣ ಮಟ್ಟದ ಅನೇಕ ಯೋಜನೆಗಳನ್ನು ಮಾಡಬೇಕು ಅಂತ ತಿಳ್ಕೊಂಡು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದೀನಿ ಮೇಡಮ್. ಅದನ್ನು ಯಶಸ್ವಿಗೊಳಿಸಲು ಒಂದು ಯೋಜನೆ ಲಿಸ್ಟ್ ಮಾಡಿದ್ದೀನಿ. ಅದರ ಪ್ರಕಾರ ಈ ಒಂದು ಮಾಡುವಂಥ ವಿಚಾರಗಳನ್ನ ಇಟ್ಟುಕೊಂಡಿದ್ದೀನಿ. ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿ ಆಗಬೇಕು ಅಂತ ನಾವು ಹಾರೈಸ್ತೀವಿ. ಇನ್ನು ಹೆಚ್ಚಿನ ಸಮಾಜ ಸೇವೆ ನಿಮ್ಮಿಂದ ದೊರಕಲಿ, ಹಾಗೂ ನಿಮ್ಮ ಸರ್ಕಾರ ಜನರು ನಿಮ್ಮ ಸೇವೆಯನ್ನು ಗುರುತಿಸುವಂತಾಗಲಿ ಅಂತ ಇನ್ನೂ ಹೆಚ್ಚಾಗಿ ಗುರುತಿಸಬೇಕು ಅಂತ ನಾನು ಹಾರೈಸ್ತೇನೆ. ಹೊಳಪ್ಪನವರೇ, ತಾವು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಒಂದು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ರಿ. ಇದಕ್ಕೆ ವೀಕ್ಷಕರ ಹಾಗೂ ಚಂದನವಾಹಿಯ ಪರವಾಗಿ ತಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ತಮ್ಮೆಲ್ಲರಿಗೂ ವಂದನೆಗಳು, ವೀಕ್ಷಕರಿಗೂ ನಮಸ್ಕಾರಗಳು. ವೀಕ್ಷಕರೇ, ಮತ್ತೆ ಹೊಸ ಅತಿಥಿಯೊಂದಿಗೆ ಮತ್ತೆ ಬೆಳಗಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನೋಡ್ತೀನಿ. ಅಲ್ಲಿವರೆಗೆ ಧನ್ಯವಾದ.